ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಗಳ ಮೇಲೆ ನಂಬಿಕೆ ಇಟ್ಟು ಸಂಚಾರ ಮಾಡೋಕೆ ಭೀತಿ ಶುರುವಾಗಿದೆ. ಒಂದು ಕಡೆಯಲ್ಲಿ ರಸ್ತೆಯಲ್ಲಿ ಗುಂಡಿ, ಮಗದೊಂದು ಕಡೆಯಲ್ಲಿ ರಸ್ತೆ ಕುಸಿತ. ಇದರ ಸಾಲಿಗೆ ಈಗ ಚೇಂಬರ್ ಕುಸಿತವೂ ಕೂಡ ಸೇರ್ಪಡೆಯಾಗಿದ್ದು ವಾಹನ ಸವಾರರು ಹೈರಾಣಾಗಿದ್ದಾರೆ. ಆ ವರದಿ ಇಲ್ಲಿದೆ. ಕೊಂಚ ಯಾವಾರಿದ್ರೂ ನಡೆದು ಹೋಗ್ತಿತ್ತು ಅನಾಹುತ. ನಡು ರಸ್ತೆಯಲ್ಲಿ ಕುಸಿದ ಚೇಂಬರ್, ತಪ್ಪಿದ ದುರಂತ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಉಳಿದ ಬಡ ಜೀವಗಳು. ಬೆಂಗಳೂರು ರಸ್ತೆಗಳಿಗೆ ಇಳಿದ ವಾಹನ ಸವಾರರು ಸೇಫ್ ಆಗಿ ಮನೆ ಸೇರೋ ತನಕ ಏನನ್ನು ಹೇಳೋದಕ್ಕೆ ಆಗಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಿದೆ. ನಗರದ ಗುಂಡಿಗಳು, ಕಳಪೆ ಕಾಮಗಾರಿಗಳು ಅನೇಕರನ್ನ ಬಲಿ ಪಡೆದಾಗಿದೆ. ಈಗ ರಸ್ತೆ ಕುಸಿತದ ಸರದಿ ಆರಂಭವಾಗಿದ್ದು ಇಂತಹದ್ದೇ ಅಪಾಯ ಸಂಭವಿಸಬಹುದಾಗಿದ್ದ ಘಟನೆಯೊಂದು ಸ್ಥಳೀಯರ ಮುಂಜಾಗ್ರತೆಯಿಂದ ತಪ್ಪಿದೆ. ಬೆಂಗಳೂರಿನ ಓಲ್ಡ್ ಮದ್ರಾಸ್ ರೋಡ್ನ ಸಿಂಗನಪಾಳ್ಯ ಮೆಟ್ರೋ ಸ್ಟೇಷನ್ ಕೆಳಗೆ ಈ ಘಟನೆ ಆಗಿರೋದು. ನಿನ್ನೆ ಮೆಟ್ರೋ ಸ್ಟೇಷನ್ ಕೆಳಭಾಗ ಚೇಂಬರ್ ಕುಸಿದಿದೆ. ಹೆಚ್ಚಾಗಿ ಹೆವಿ ವೆಹಿಕಲ್ ಓಡಾಡುವ ಈ ರಸ್ತೆಯಲ್ಲಿ ಚೇಂಬರ್ ಇದ್ದ ಪ್ರದೇಶ ಕುಸಿದ ಪರಿಣಾಮ ಮೆಟ್ರೋ ಸ್ಟೇಷನ್ ಕೆಳಭಾಗ ಭಾರೀ ಪ್ರಮಾಣದ ಹೊಂಡ ನಿರ್ಮಾಣ ಆಗಿದೆ. ಬಳಿಕ ಕೂಡಲೇ ಎಚ್ಚೆತ್ತಂತಹ ಸ್ಥಳೀಯರು ಹೊಂಡದ ಸುತ್ತು ಕಲ್ಲುಗಳನ್ನು ಹಾಕಿ ಯಾವುದೇ ಅಪಾಯ ಆಗದಂತೆ ತಡೆದಿದ್ದಾರೆ. ಅದೃಷ್ಟವಶಾತ್ ಘಟನೆ ಸಂಭವಿಸಿದ ವೇಳೆ ಯಾವುದೇ ವಾಹನ ಓಡಾಟ ಇರಲಿಲ್ಲ. ಬಳಿಕವೂ ವಾಹನಗಳ ವಿರಳ ಓಡಾಟ ಇದ್ದ ಕಾರಣ ಸಂಭವಿಸಬೇಕಿದ್ದ ಅನಾಹುತ ತಪ್ಪಿದೆ. ಬೆಂಗಳೂರಿನಲ್ಲಿ ವಾಹನ ಸವಾರರು ರಸ್ತೆಗಿಳಿದಾಗ ಅವರು ಎಷ್ಟು ಸೇಫ್ ಅನ್ನುವಂಥ ಪ್ರಶ್ನೆಗಳು ಪದೇ ಪದೇ ಉದ್ಭವ ಆಗ್ತಾನೆ ಇದೆ. ಅದಕ್ಕೆ ಮತ್ತೊಂದು ನಿದರ್ಶನ ಇವತ್ತು ನಾನೀಗ ತೋರಿಸ್ತಾ ಇದ್ದೀನಿ. ಗಮನಿಸ್ತಾ ಇರ್ಬೋದು, ಮಹದೇವಪುರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿರುವಂಥ ಸಿಂಗನಪಾಳ್ಯ ಮೆಟ್ರೋ ಸ್ಟೇಷನ್ ಇದೆ. ಅದರ ಕೆಳಭಾಗದಲ್ಲಿ ಮತ್ತೊಂದು ರಸ್ತೆ ಕುಸಿತ ಆಗಿರುವಂಥದ್ದು. ಆ ರಸ್ತೆ ಕುಸಿತದ ಪರಿಣಾಮ ನಿಜಕ್ಕೂ ಈ ಭಾಗದಲ್ಲಿ ವಾಹನ ಸವಾರರು ಜೀವವನ್ನು ಕೈಯಲ್ಲಿಡಿದು ಓಡಾಟವನ್ನು ಮಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಗಮನಿಸ್ತಾ ಇದ್ರಿ, ಚೇಂಬರ್ ಏನಿತ್ತು ಆ ಚೇಂಬರ್ ಕುಸಿದಿರುವಂಥ ಕಾರಣಕ್ಕಾಗಿ ಸದ್ಯ ದೊಡ್ಡ ಹೊಂಡ ಒಂದು ಇಲ್ಲಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇದ್ರಿ, ಸದ್ಯ ಅಲ್ಲಿಗೆ ಸ್ಥಳೀಯ ಇಲ್ಲಿನ ಸಿಬ್ಬಂದಿಗಳು BBMP ಅವರು ಏನಿದ್ದಾರೆ ಅವರು ಬಂದಿದ್ದಾರೆ, ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಆದರೆ ಏಕಾಏಕಿ ಈಗಾದಂಥ ಸಂದರ್ಭದಲ್ಲಿ ಆತಂಕ ಈ ಭಾಗದಲ್ಲಿ ಮನೆ ಮಾಡಿರುವಂಥದ್ದು. ಯಾಕಂದರೆ ಮತ್ತೆ ಇನ್ನೆಲ್ಲಾದರೂ ಕುಸಿಬೋದು ಅಂತ ನೀವು ಗಮನಿಸ್ತಾ ಇರ್ಬೋದು. ನಮ್ಮ ಬಲಭಾಗ ಅದೇ ರೀತಿ ಮತ್ತೊಂದು ಮುಂಭಾಗ 2-3 ಚೇಂಬರ್ಗಳು ಇಲ್ಲೇ ಇದೆ. ಅದು ಯಾವಾಗ ಏನಾಗುತ್ತೋ ಅನ್ನುವಂಥ ಆತಂಕ ಸಾಮಾನ್ಯವಾಗಿ ವಾಹನಗಳನ್ನು ಕೂಡ ನೀವು ಗಮನಿಸ್ಬೋದು. ಹೆವಿ ವೆಹಿಕಲ್ಸ್ಗಳು ಹೆಚ್ಚಾಗಿ ಓಡಾಟವನ್ನು ಮಾಡುತ್ತೆ. ಸೊ ಈ ಕಾರಣಕ್ಕಾಗಿ ಕುಸಿದಿರುವಂಥದ್ದು ಮತ್ತೆ ಕುಸಿಬಹುದು ಅನ್ನುವಂಥ ಆತಂಕ ನಿರ್ಮಾಣ ಆಗ್ತಾ ಇದೆ. ಘಟನೆ ಬಳಿಕ BBMP, BWSSB ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರಿಯಾದ ಕ್ವಾಲಿಟಿ ಕಾಮಗಾರಿ ಮಾಡದ ಕಾರಣ ಈ ರೀತಿಯ ಸಮಸ್ಯೆ ಆಗ್ತಿದೆ. ಇದು ಜನಸಾಮಾನ್ಯರಿಗೆ ಇಲಾಖೆಗಳ ಕೊಡುಗೆ ಎಂದು ಆಕ್ರೋಶ ಹೊರಹಾಕಿದ್ರು. ಇನ್ನು ಸ್ಥಳಕ್ಕೆ ಜಲಮಂಡಳಿ ಸಿಬ್ಬಂದಿ ಭೇಟಿ ನೀಡಿ ಸರಿಪಡಿಸುವ ಕಾರ್ಯ ಆರಂಭಿಸಿದ್ರು. ಮೆಟ್ರೋದವರು ಆ ಟೈಮಲ್ಲಿ ಮಾಡುವಾಗ ಚಾಂಬರ್ ಮೇಲೆ ಸುಮ್ಮನೆ ಹೋಗಿರ್ತದೆ ಆವಾಗಲೇ. ಆದ್ಮೇಲೆ ಹಂಗೆ ಮಣ್ಣು ಮುಚ್ಚಿಬಿಟ್ಟು ಕೆಲಸ ಮುಗಿಸ್ಕೊಂಡು ಟಾರ್ ಹಾಕಿ ಮುಗಿಸ್ಬಿಟ್ಟಿದ್ದಾರೆ. ಮತ್ತು ಇವಾಗ ಮಳೆ ಎಲ್ಲ ಬಿದ್ದಿದೆಯಲ್ಲ, ಮಳೆ ಬಿದ್ದಿರೋದ್ರಿಂದ ಅದೆಲ್ಲ ಕುಸಿದೋಗಿ ತೊಂದರೆ ಆಗಿದೆ. ಅಧಿಕಾರಿಗಳ ಗಮನಕ್ಕೆ ತಂದರೆ ಅವರು ನೋಡಲ್ಲ. ಈ ಮೆಟ್ರೋದವರು ಇಲ್ಲೂ ಇದ್ದಾರೆ, ಅವರು ನೋಡೋದು ಇಲ್ಲ. ಈ ಥರ ಏನೋ ಅನಾಹುತ ಆದಾಗ ಅವಾಗ ಓಡ್ಬರ್ತಾರೆ. ಇಂತಹ ದೊಡ್ಡ ಘಟನೆಯಾದ್ರೂ ಅನಾಹುತ ಸಂಭವಿಸಿಲ್ಲ ಅನ್ನೋದೇ ನೆಮ್ಮದಿಯ ವಿಚಾರ. ಇನ್ಮುಂದಾದ್ರೂ ಈ ರೀತಿಯ ಅಪಾಯಗಳಿಗೆ ಸರ್ಕಾರ ಮತ್ತು ಇಲಾಖೆಗಳು ಕಡಿವಾಣ ಹಾಕುವ ಕೆಲಸ ಮಾಡಬೇಕಿದೆ. ರಾಘವ್ ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.